ಬ್ಯಾಡ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಆಂಗರ್ ಮ್ಯಾನೇಜ್ಮೆಂಟ್ ನ ಅವಶ್ಯಕತೆ ಇದೆ, ಬಿಗ್ ಬಾಸ್ ಮನೆಯಲ್ಲಿ ರಾಜಕೀಯ ನಡೀತಾ ಇದೆಯಾ ಅಂತ ಇಲ್ಲಿ ಕಾರ್ತಿಕ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾರಣ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಿನದಿಂದ ದಿನಕ್ಕೆ ಶಾಲೆಯಲ್ಲಿ ಅಂದ್ರೆ ಇವಾಗ ಶಾಲೆ ಒಂದು ಟಾಸ್ಕ್ ನಡೀತಾ ಇದೆ, ಶಾಲೆ ಮತ್ತೆ ಶಿಕ್ಷಕರ ಒಂದು. ಸೊ ಬಿಗ್ ಬಾಸ್ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತಿನ ಶಿಕ್ಷಕರಾಗಿ ಕಾರ್ತಿಕ್ ಅವರು ಪೊಲಿಟಿಕ್ಸ್ ಟೀಚರ್ ಆಗಿ ಬಂದಿದ್ದಾರೆ. ಸ್ವಲ್ಪ ಯಾಕೋ ಮನೆಯ ವಾತಾವರಣ ಮತ್ತೆ ಹಾಳಾಗೋ ತರ ಕಾಣ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಕಾರ್ತಿಕ್ ಅವ್ರು ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ರಾಜಕೀಯ ನಡೀತಾ ಇದೆಯಾ ಅಂತ ಕೇಳಿದ ಆದ್ಮೇಲೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಆಂಗರ್ ಮ್ಯಾನೇಜ್ಮೆಂಟ್ ನ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಸಂಗೀತ ಅವರು ನನ್ಗೆ ಸರ್ ಅಂತ ಹೇಳಿದಾಗ ಕಾರ್ತಿಕ್ ಅವ್ರಿಗೆ ಶಾಕ್ ಆಗಿ ಹೇಳ್ತಾರೆ, ಏನಪ್ಪಾ ಸಂಗೀತ ಅವ್ರು ಇವತ್ತು ಎಲ್ಲಾದ್ರೂ ಈಸಿಯಾಗಿ ಒಪ್ಕೊಳ್ತಾ ಇದ್ದಾರೆ ಅಂತ. ಅವಾಗ ಸಂಗೀತ ಅವರ ಎಕ್ಸ್ಪ್ರೆಷನ್ ನೋಡಕ್ಕೆ ಆಗ್ಲಿಲ್ಲ, ತುಂಬಾ ಕಳಮಳ ಆಗಿರುವಂತಹ ಎಕ್ಸ್ಪ್ರೆಷನ್ಸ್ ಕೊಟ್ರು. ಅದಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಬ್ಯಾಡ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂದಾಗ ಸಂಗೀತ ಅವರ ಉತ್ತರ ವಿನಯ್ ಅಂತ ಬಂತು. ವಿನಯ್ ಅಂತ ಬಂದಾಗ ಯಾಕೆ ಅಂದ್ರೆ ಒಂದು ರೀತಿ ಇತ್ತು, ಕಾರ್ತಿಕ್ ಅವ್ರು ಕೇಳಿದ್ದು ಹೇಗಿತ್ತು ಅಂದ್ರೆ ಅದು ನಾನು ಒಪ್ಪಲ್ಲ, ಅದಕ್ಕೆ ನೀವೇ ಒಂದು ಉದಾಹರಣೆ ಕೊಟ್ಟು ನಾನು ಒಪ್ಪಿಸ್ಬೇಕು ಅಂತರ ಇತ್ತು. ಬಟ್ ಅವ್ರು ಏನೊಂದು ಬೇರೆ ರೀತಿಲಿ ಕೇಳ್ಬೋದಾಗಿದ್ದು ಸಂಗೀತ ಅವ್ರಿಗೆ ಅದು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಅವಾಗ ಕಾರ್ತಿಕ್ ಅವ್ರು ಹೇಳ್ತಾರೆ ವಿನಯ್ ಅವ್ರ ಹೆಸರನ್ನ ಸಂಗೀತ ಅವ್ರು ಹೇಳ್ದಾದ್ಮೇಲೆ ಇಲ್ಲ ನನ್ಗೆ ಒಂದು ಉದಾಹರಣೆ ಕೊಟ್ಟು ಹೇಳಿ ಅಂದಾಗ ಎಕ್ಸಾಕ್ಟ್ಲಿ ಅಂತ ಆ ಕಡೆಯಿಂದ ವಿನಯ್ ಅವ್ರ ರಿಪ್ಲೈ ಬರುತ್ತೆ. ಸೊ ಇಲ್ಲಿ ಸಂಗೀತ ಅವ್ರಿಗೆ ಕಾರ್ತಿಕ್ ಅವ್ರ ಮೇಲೆ ಏನೋ ಒಂದು ರೀತಿಯ ಮನಸ್ಸಲ್ಲಿ ಒಂದು ಭಾವನೆ ಹುಟ್ಟುತ್ತೆ. ಏನಪ್ಪಾ ಅಂತಂದ್ರೆ ಯಾಕೋ ವಿನಯ್ಗೆ ಕಾರ್ತಿಕ್ ಅವರು ಬಕೆಟ್ ಹಿಡಿತಾ ಇದಾರ ಅಂತ ಹೋಗಿ ಪ್ರತಾಪ್ ಹತ್ರ ಕೇಳ್ತಾರೆ ಬೆಡ್ರೂಮ್ ಅಲ್ಲಿ. ಪ್ರತು ನಂಗೆ ಯಾಕೋ ಕಾರ್ತಿಕ್ ಏನಾಗಿದೆ ಪ್ರತು, ನಂಗೆ ಯಾಕೋ ಬಕೆಟ್ ಹಿಡಿತಾ ಇದಾರೆ ಅನ್ಸುತ್ತೆ ವಿನಯ್ಗೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಕಾರಣ ಒಂದು ಅವರಿಬ್ರು ಸ್ವಲ್ಪ ಕ್ಲೋಸ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ ಮೂರನೇ ವ್ಯಕ್ತಿಯಿಂದ. ಅಂದ್ರೆ ಏನು ವೀಕೆಂಡ್ ಎಪಿಸೋಡ್ ಅಲ್ಲಿ ಹೇಳಿದ್ರು ವಿನಯ್ ಅವರು, ನನ್ಗೆ ಮೂರನೇ ವ್ಯಕ್ತಿಯಿಂದ ಫ್ರೆಂಡ್ಸ್ ಹಾಳು ಮಾಡ್ಕೊಳಕ್ ಇಷ್ಟ ಇಲ್ಲ, ಹಾಗಾಗಿ ಫ್ರೆಂಡ್ಶಿಪ್ ಹಾಳು ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ. ಎಲ್ಲೋ ಒಂದ್ ಕಡೆ ಅವರಿಬ್ರು ಕ್ಲೋಸ್ ಆಗಿ ಸಂಗೀತ ಅವ್ರನ್ನ ದೂರ ಮಾಡ್ತಾ ಇದಾರ ಅಂತ ಜನಗಳು ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಆ ಒಂದು ಪ್ರೋಮೋಗೆ. ಅಂಡ್ ಸಂಗೀತ ಅವ್ರಿಗೆ ಸ್ವಲ್ಪ ಬೇಜಾರಾಗಿರ್ತಾ ಇದೆ, ಒಬ್ಬರೇ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು, ಬಾತ್ರೂಮ್ ಹತ್ರ ಇಂದು ಸೋಫಾ ಇದೆ ಅದ್ರ ಹತ್ರ ಕೂತ್ಕೊಂಡು ತುಂಬಾ ಬೇಜಾರಾಗಿರೋ ತರ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದಾರೆ. ಒಂದು ನಿನ್ನೆ ಮನೇಲಿ ಏನಾಗಿತ್ತು, ಸಂಗೀತ ಅವ್ರು ಬಂದು ಎಲ್ಲರ ಹತ್ರ ಸಾರಿ ಕೇಳಿ ಎಲ್ರಿಗೂ ವಾಪಸ್ ಏನೇ ಜಗಳಾದ್ರು ಕೂಡಿ ಮಾತಾಡಿ ಹೋಗೋಣ ಅಂತ. ಪಾಲಿಟಿಕ್ಸ್ ಬಂದಾಗ ಸ್ವಲ್ಪ ಬೇರೆ ತರ ತಗೊಂಡು ಹೋಗ್ಬೋದಾಗಿತ್ತು ಅಂತ ಅನಿಸ್ತದೆ. ಈ ರೀತಿಯ ಮನೆ ವಿಚಾರಗಳನ್ನ ತಗೊಂಡಾಗ ಮತ್ತೆ ಮನಸ್ಸುಗಳು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಮನಸ್ಸುಗಳಲ್ಲಿ ವೈಮನಸ್ಸು ಉಂಟಾಗುವ ಸಾಧ್ಯತೆ ಜಾಸ್ತಿ ಇದೆ. ಎಲ್ಲೋ ತಿಳಿಯಾಗಿರುವಂತಹ ನಿಂತ್ಕೊಂಡಿರೋ ಏನ್ ತಿಳಿಯಾಗಿರ್ತದೆ ಮತ್ತೆ ಕದಲಾಡಿದಾಗ ಅದು ಹೇಗೆ ಕೆಳಗಡೆ ಇರುವಂತಹ ಎಲ್ಲ ಗಲೀಜು ಮೇಲ್ಗಡೆ ಕೂತ್ಕೊಂಡು ಎಲ್ಲ ನೀರ್ ಜೊತೆ ಮಿಕ್ಸ್ ಆಗುತ್ತೋ ಹಾಗೆ ಎಲ್ರೂ ಮನಸ್ಥಿತಿಲೂ ಇದು ಹಾಳಾಗೋ ಚಾನ್ಸಸ್ ಇದೆ. ಅಂಡ್ ಅದಲ್ದೇನೆ ಅಲ್ಲಿ ಮೈಕಲ್ ಅವ್ರ ಪ್ರಶ್ನೆ ಕೇಳ್ತಾರೆ, ನೀವು ತಂತ್ರ ರಾಜಕೀಯ ಮಾಡ್ತೀರಾ ಅಥವಾ ಬೇರೆಯವರ ಕುತಂತ್ರ ರಾಜಕೀಯದಲ್ಲಿ ಅಂತ ಅಂದ ತಕ್ಷಣ ಅಲ್ಲಿ ನಮ್ರತ್ ಅವ್ರು ಹೇಳ್ತಾರೆ ಭಾಗಿಯಾಗಿರ್ತೀರಾ ಅಂತ. ಅಂದ್ರೆ ಕಾರ್ತಿಕ್ ಅವ್ರಿಗೆ ಕೇಳಿರುವಂತಹ ಪ್ರಶ್ನೆ ಇದು. ಮೈಕಲ್ ಮತ್ತೆ ನಮ್ರತ್ ಅವರು ಸೇರ್ಕೊಂಡು ನೀವು ತಂತ್ರ ರಾಜಕೀಯ ಮಾಡ್ತೀರಾ ಅಥವಾ ಬೇರೆಯವರ ಕುತಂತ್ರ ರಾಜಕೀಯದಲ್ಲಿ ಭಾಗಿಯಾಗಿರ್ತೀರಾ ಅಂತ. ಇಲ್ಲಿ ಯಾರು ಕುತಂತ್ರ ರಾಜಕೀಯ ಯಾರು ಮಾಡ್ತಾರೆ ಅಥವಾ ತಂತ್ರ ರಾಜಕೀಯ ಯಾರು ಮಾಡ್ತಾರೆ ಅಂತ ಹೇಳಿ. ಅಂಡ್ ಅದಲ್ದೇನೆ ಎಲ್ಲೋ ಒಂದ್ ಕಡೆ ಮತ್ತೆ ಸಂಗೀತ ಕಾರ್ತಿಕ್ ದೂರ ಆಗ್ತಾರ ಈ ಒಂದು ವಿಚಾರಕ್ಕೆ. ಯಾವಾಗ್ಲೂ ಮನೆಯಲ್ಲಿ ಈ ರೀತಿಯ ಮನಸ್ತಾಪಗಳು ಹುಡ್ತಾ ಇದೆ. ನಿನ್ನೆ ನೋಡಿದ್ರೆ ಎಲ್ಲರೂ ಚೆನ್ನಾಗಿರೋಣ ಎಲ್ಲ ಮಾಡೋಣ ಅನ್ಕೊಂಡು ಫುಲ್ ಫ್ರೆಂಡ್ಶಿಪ್ ಸಾಂಗ್ಸ್ ಎಲ್ಲ ಹಾಕಿದ್ರು. ಅದಕ್ಕೆ ಆ ಒಂದು ಏನೋ ಸೀನ್ ಇತ್ತು ನೋಡಕ್ಕೆ ತುಂಬಾ ಇಷ್ಟ ಆಗ್ತೈತೆ ಎಲ್ರಿಗೂ. ಸಂಗೀತ ಅವ್ರು ಚೇಂಜ್ ಆಗಿದ್ದಾರೆ, ಎಲ್ರ ಜೊತೆ ಒಂದಾಗ್ಬೇಕು ಅಂತ ಭಾವಿಸ್ತಾ ಇದ್ದಾರೆ. ಎಲ್ಲೋ ಸಂಗೀತರು ಒಂದ್ ಸ್ಟೆಪ್ ಮುಂದೆ ಹೋದ್ರು ಮತ್ತೆ ಕೆಲವೊಂದಿಷ್ಟು ಜನಗಳಿಂದಾಗಿ ಅವರು ಸಪರೇಟ್ ಮಾಡ್ತಾರೆ, ಮನೆಯವರೆಲ್ಲ ಸೇರಿ ಕಾರ್ನರ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅದೇ ಫೀಲು ಸಂಗೀತ ಅವ್ರಿಗೆ ಆಗಿರುವಂತದ್ದು. ಏನೇ ಆದ್ರೂ ದಯವಿಟ್ಟು ಮನೆಯಲ್ಲಿ ಈ ರೀತಿಯ ಏನು ನಿಂತ್ಕೊಂಡಿರು ತಿಳಿಯಾದಾಗ ಅದನ್ನ ಕದಲಿಸಿ ಮತ್ತೆ ಮನಸ್ತಾಪಗಳು ಹುಟ್ಟೋ ರೀತಿ ಆಗದೇನೆ ಇನ್ನು ಉಳಿದಿರೋದು ಕೆಲವು ದಿನಗಳು ಅದನ್ನ ಖುಷಿಯಿಂದ ಎಂಜಾಯ್ ಮಾಡ್ತಾ ಬೇರೆಯವ್ರಿಗೂ ಅದರಿಂದ ಖುಷಿ ಹಂಚುತ್ತಾ ಬದುಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಪ್ರಕಾರ ಯಾರು ಕುತಂತ್ರ ರಾಜಕೀಯ ಮಾಡ್ತಾರೆ, ಯಾರು ತಂತ್ರ ರಾಜಕೀಯ ಮಾಡ್ತಾರೆ, ಅಂಡ್ ಯಾರು ಏನು ಯಾರಿಗೆ ಮನೇಲಿ ಆಂಗರ್ ಇಶ್ಯೂ ಆಂಗರ್ ಇಶ್ಯೂ ಯಾರಿಗೆ ಜಾಸ್ತಿ ಇದೆ ಅಂತಾನು ಸಹ ಕಮೆಂಟ್ ಮಾಡಿ. ಅಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಅಂಡ್ ಈ ತರದ ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕೆಂದ್ರೆ ನಾವು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂಡ್ ವಿಡಿಯೋನ ಫಸ್ಟ್ ನೀವೇ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.